A very good morning to you, brothers and sisters and friends. Good morning. ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಜಾವದಲ್ಲಿ ವಂದನೆಗಳು. Welcome to the Solid Food series of sermons. ಈ ಒಂದು ಸಾಲಿಡ್ ಫುಡ್ ಸಂದೇಶಗಳಿಗೆ ನಿಮಗೆ ಸ್ವಾಗತ. I'm Pastor Gabriel Chan, and interpreting for me is Pastor Sam Victor. ನನ್ನ ಹೆಸರು ಪಾಸ್ಟರ್ ಗ್ಯಾಬ್ರಿಯಲ್ ಚೈನ್ ಮತ್ತು ನನ್ನ ಹೆಸರು ಸ್ಯಾಮ್ ವಿಕ್ಟರ್. Today we want to share with you how we can share in Christ's suffering and be glorified with him. ಈ ದಿನ ನಾವು ಹೇಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲು ಹೊಂದಿ ಆತನನ್ನು ಘನಪಡಿಸುವುದೆಂಬ ಸಂಗತಿಯನ್ನು ನೋಡುತ್ತಿದ್ದೇವೆ. Now, to share in Christ's suffering is to do battle with the devil. ಕ್ರಿಸ್ತನೊಂದಿಗೆ ಬಾಧೆಗಳನ್ನು ಅನುಭವಿಸುವುದು ಅಂತಂದ್ರೆ ಸೈತಾನನೊಂದಿಗೆ ಹೋರಾಟ ಮಾಡುವುದಾಗಿದೆ. Suffering does not mean that you are sick or you are poor. No. ಬಾಧೆಗಳು ಅಂತಂದ್ರೆ ನೀವು ಅನಾರೋಗ್ಯದಲ್ಲಿದ್ದೀರಿ ಅಥವಾ ಬಡತನದಲ್ಲಿದ್ದೀರಿ ಎಂಬ ಸಂಗತಿ ಅಲ್ಲ. Suffering is to do battle and to win the battle. ಬಾಧೆಗಳು ಅಂತಂದ್ರೆ ಹೋರಾಟವನ್ನು ಜಯಿಸುವಂತದ್ದು. So when Jesus suffered, his battle did not end at the cross, but his battle ends at the tomb. ಯೇಸು ಕ್ರಿಸ್ತನು ಹೋರಾಟ ಮಾಡುವಂತ ಸಮಯದಲ್ಲಿ ಶಿಲುಬೆ ಮೇಲೆ ಆತನ ಹೋರಾಟ ಮುಗಿಯಲಿಲ್ಲ, ಆದ್ರೆ ಸಮಾಧಿಯಲ್ಲಿ ಆತನ ಹೋರಾಟವನ್ನು ಜಯಿಸಿದನು. Because at the tomb, that is where he was resurrected and he ascended to the heavens at the right hand of the Father. ಆ ಸಮಾಧಿಯಿಂದಲೇ ಯೇಸು ಪುನರುತ್ಥಾನಗೊಂಡು ಮತ್ತು ಆತನು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡನು. And he obtained all powers from God the Father, and he is battling with us, with the devil, while we are on earth. He is helping us from heaven to battle with the devil. ಆತನು ತಂದೆಯಿಂದ ಅಧಿಕಾರ ಮತ್ತು ಬಲಗಳನ್ನು ಹೊಂದಿಕೊಂಡು ನಾವು ಈ ಭೂಮಿಯ ಮೇಲಿರುವಾಗ ನಾವು ಜಯಿಸುವಂತೆ ಆತನು ಸೈತಾನನೊಂದಿಗೆ ಹೋರಾಟ ಮಾಡುತ್ತಿದ್ದಾನೆ. So the Holy Spirit comes into us and giving us the power to do battle with the devil, healing sicknesses, breaking curses. ಪವಿತ್ರಾತ್ಮನ ಬಲದ ಮೂಲಕ ನಾವು ಎಲ್ಲ ಅನಾರೋಗ್ಯಗಳನ್ನಾಗಲಿ ಸೈತಾನ ಅಂಧಕಾರ ಕಾರ್ಯಗಳನ್ನಾಗಲಿ ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. So believers, our responsibility as the sons of God is to suffer with Christ by doing battle with the devil while we are on earth. ನಾವು ಭೂಮಿಯ ಮೇಲಿರುವಾಗ ಸೈತಾನನನ್ನು ಜಯಿಸಲು ನಾವು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ನಾವು ಜಯಿಸಬಹುದಾಗಿದೆ. Even after we pass away on earth and when we ascend to heaven, we will join Christ in battling the devil on earth. ನಾವು ಪವಿತ್ರಾತ್ಮನನ್ನು ಹೊಂದಿಕೊಂಡ ಮೂಲಕ ನಾವು ಪುನರುತ್ಥಾನವಾದ ನಂತರ ಸಹ ನಾವು ಭೂಮಿಯ ಮೇಲೆ ನಾವು ಸೈತಾನನೊಂದಿಗೆ ಹೋರಾಡಿ ನಾವು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. So as believers on earth, we cannot just take care of our own benefit to enjoy our lives, but we need to suffer with Christ by doing the battle by preaching the gospel. ನಾವು ಈ ಲೋಕದಲ್ಲಿ ಕೇವಲ ಈ ಲೋಕದ ಜೀವನದ ಸುಖ ಸಂತೋಷಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ನಾವು ಕ್ರಿಸ್ತನ ಬಾಧೆಗಳಲ್ಲಿ ಸುವಾರ್ತೆಯನ್ನು ಸಾರುವುದರ ಮೂಲಕ ನಾವು ಈ ಬಾಧೆಗಳನ್ನು ಅನುಭವಿಸಬೇಕಾಗಿದೆ. So all those who put the interest of the kingdom first and suffer with Christ, we will be glorified with him. ನಾವು ಕ್ರಿಸ್ತನನ್ನು ಮೊದಲನೇ ಸ್ಥಾನದಲ್ಲಿಟ್ಟು ನಾವು ಈ ಲೋಕದಲ್ಲಿ ಹೋರಾಡುವುದಾದರೆ ನಾವು ಕ್ರಿಸ್ತನ ಬಾಧೆಗಳೊಂದಿಗೆ ಪಾಲುಗಾರರಾಗಿ ನಾವು ಆತನೊಂದಿಗೆ ಘನಪಡಿಸಲ್ಪಡುತ್ತೇವೆ. Now we will begin
by taking a look as how do we begin to suffer with God. ನಾವು ದೇವರೊಂದಿಗೆ ಬಾಧೆಗಳನ್ನು ಅನುಭವಿಸುವುದು ಹೇಗೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. So in the Old Testament, in Moses' days, we have the tabernacle. ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ದಿನಗಳಲ್ಲಿ ಈ ಒಂದು ದೇವದರ್ಶನ ಗುಡಾರವಿತ್ತು. So before a person can be used by God, he must go through this washing by the bronze laver. ಒಬ್ಬ ವ್ಯಕ್ತಿಯು ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ಪಾತ್ರೆಯಿಂದ ನೀರನ್ನು ತೆಗೆದುಕೊಂಡು ತೊಳೆದುಕೊಳ್ಳುವಂತ ಒಂದು ಪದ್ಧತಿ ಇತ್ತು. So all those who desires to be used by God must purify themselves by being washed by the water of the Spirit. ದೇವರಿಂದ ಉಪಯೋಗಿಸಲ್ಪಡಬೇಕೆಂದು ಬಯಸುವರೆಲ್ಲರೂ ಈ ಒಂದು ಆತ್ಮನ ಇಂದ ಅವರೇನಂತಂದ್ರೆ ಶುದ್ಧೀಕರಿಸಲ್ಪಡಬೇಕಾಗಿದೆ. So in the washing of the water from the bronze lever, there is what you call the first washing. ಈ ಒಂದು ಕಂಚಿನ ಪಾತ್ರೆಯಿಂದ ತೊಳೆದುಕೊಳ್ಳುವಂತದ್ದು ಇದು ಮೊದಲನೆಯದಾಗಿ ತೊಳೆದುಕೊಳ್ಳುವಂತ ಒಂದು ವಿಷಯವಾಗಿದೆ. So for the priest, they must go through the first washing. The first washing will change their identity from just being a common believer to become a priest, right? That's the first washing. ಸಾಧಾರಣ ವ್ಯಕ್ತಿಗಳೇನಂತಂದ್ರೆ ಈ ತೊಳೆದುಕೊಳ್ಳುವ ಮೂಲಕ ನಾವೇನಾಗುತ್ತೆ ಅಂತಾರೆ, ನಂತರ ನಾವು ದೇವರ ಸನ್ನಿಧಿಗೆ ಯಾಜಕರ ರೀತಿಯಲ್ಲಿ ನಾವು ದೇವರ ಸನ್ನಿಧಿಗೆ ಹೋಗಬಹುದಾಗಿದೆ. So in the baptism where we go into the water to be baptized in Jesus' name, there is a change of identity from a common person to become the sons of God. ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತ ಒಂದು ಕಾರ್ಯದಲ್ಲಿ ನಾವು ಸಾಧಾರಣ ವ್ಯಕ್ತಿಯಿಂದ ನಾವು ದೇವರ ಮಕ್ಕಳಾಗೋ ಒಂದು ವ್ಯಕ್ತಿತ್ವಕ್ಕೆ ಹೋಗುತ್ತೇವೆ. So there is a purification of identity to become sons. So in this case, a person will lose his rights, will lose his possessions, will lose his own plans to adopt God's plans. That is baptism, water baptism. ಈ ನೀರಿನ ದೀಕ್ಷಾ ಸ್ನಾನ ಅಂತಂದ್ರೆ ನಾವು ನಮ್ಮ ಶುದ್ಧರಾಗುವುದರ ಮೂಲಕ ದೇವರ ಮಕ್ಕಳಾಗುತ್ತೇವೆ ಮತ್ತು ನಾವು ದೇವರ ಹೊರತು ಬೇರೆ ಹಕ್ಕುಗಳು ಅಥವಾ ಆಸ್ತಿಗಳು ನಮ್ಮ ಸ್ವಂತ ಯೋಜನೆ ಇವುಗಳ ನಮಗೆ ಇರುವುದಿಲ್ಲ. And then there comes the subsequent washing, which is the purification of the heart, the mind, or we can say is being led by the Spirit. ನಂತರ ಶುದ್ಧೀಕರಣದ ಕಾರ್ಯದಲ್ಲಿ ನಾವೇನಂತಾರೆ ಮನಸ್ಸನ್ನು ಹೃದಯವನ್ನು ನಮ್ಮ ಆಲೋಚನೆಗಳನ್ನು ನಾವು ಶುದ್ಧೀಕರಿಸಿಕೊಳ್ಳುತ್ತೇವೆ. So in the subsequent washing, we purify our evil desires, we purify our mind from deception, and this will result in abundant living and supernatural works. ನಂತರದ ಒಂದು ಶುದ್ಧೀಕರಣದ ಕಾರ್ಯದಲ್ಲಿ ಕೆಟ್ಟ ಆಶಯಗಳನ್ನು ವಂಚನೆಯನ್ನು ಶುದ್ಧೀಕರಿಸಿಕೊಳ್ಳುತ್ತೇವೆ ಮತ್ತು ಸಮೃದ್ಧಿಯ ಜೀವನ ಮತ್ತು ಅಸಾಧಾರಣ ಕಾರ್ಯಗಳನ್ನು ನಡೆಸಲು ಆರಂಭವಾಗುತ್ತದೆ. So we see from the first washing changed our identity to become the sons of God, and the subsequent washing is sanctification to be led by the Spirit. ಮೊದಲನೆಯ ಒಂದು ಶುದ್ಧೀಕರಣದಲ್ಲಿ ನಾವು ದೇವರ ಮಕ್ಕಳಾಗುತ್ತೇವೆ. ಎರಡನೇ ಒಂದು ಶುದ್ಧೀಕರಣದಲ್ಲಿ ನಾವು ಆತ್ಮನಿಂದ ನಾವು ನಡೆಸಲ್ಪಡುತ್ತೇವೆ. Now we go to some scriptural basis in Romans chapter 8 verse 14 to 17. You can read this. ಈಗ ರೋಮ 8:14 ಮತ್ತು 17ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿರುವುದಿಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನ ಸನ್ನಿಧಿಯಿಂದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗಬೇಕು. So from this passage we can see very clearly that
as the sons of God, we must be led by the Spirit and to suffer with God. ದೇವರ ಮಕ್ಕಳಾದ ನಾವು ಆತ್ಮನಿಂದ ನಡೆಸಲ್ಪಟ್ಟು ನಾವು ದೇವರಿಗಾಗಿ ನಾವು ಬಾಧೆಗಳನ್ನು ಅನುಭವಿಸಬೇಕಾಗಿದೆ. Yes, so as sons and heirs of God, we must be willing to suffer with Christ. Christ is right now in heaven, and even as he's in heaven, he is still suffering by battling with the devil. So as sons and heirs of God, we must join Christ in his battle to suffer with Christ. ದೇವರ ಮಕ್ಕಳು ಮತ್ತು ಬಾಧ್ಯಸ್ಥರಾದ ನಾವು ಈಗಲೂ ಸಹ ಕ್ರಿಸ್ತನು ಪರಲೋಕದಲ್ಲಿದ್ದರೂ ಸಹ ಆತನು ಸೈತಾನನೊಂದಿಗೆ ಹೋರಾಟ ಮಾಡುತ್ತಿದ್ದಾನೆ ಮತ್ತು ನಾವು ಈ ಹೋರಾಟದಲ್ಲಿ ಕ್ರಿಸ್ತನೊಂದಿಗೆ ಭಾಗವಹಿಸಬೇಕಾಗಿದೆ. So just to recap and to repeat, in order to suffer with Christ, first, you must be a son of God, having undergone water baptism. ಕ್ರಿಸ್ತನೊಂದಿಗೆ ನಾವು ದೇವರ ಮಕ್ಕಳಾಗಿರ್ಬೇಕಂತಂದ್ರೆ ನಾವು ನೀರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ನಂತರ ನಾವು ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲು ಹೊಂದಬೇಕಾಗಿದೆ. And as the son of God, I have no rights on my own. I have no possessions of my own. I have no plans of my own except for God's. ದೇವರ ಮಕ್ಕಳಾಗಿರುವಾಗ ನಮ್ಮ ಸ್ವಂತ ಆಶೆಗಳು ಅಥವಾ ನಮ್ಮ ಸ್ವಂತ ಬಯಕೆಗಳು ಅಥವಾ ನಮ್ಮ ಸ್ವಂತ ಯೋಚನೆಗಳು ನಮಗೆ ಇರೋದಿಲ್ಲ. ದೇವರನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ. And to suffer, right, is to carry the cross until God's rule is established on earth. ಬಾಧೆ ಪಡುವುದಂತಂದ್ರೆ ಭೂಮಿಯ ಮೇಲೆ ದೇವರ ಆಳ್ವಿಕೆ ಸ್ಥಾಪಿಸಲ್ಪಡುವವರೆಗೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಾಗಿದೆ. Okay, so now, how should we suffer with Christ? How should we do battle with the devil so that we can win? ನಾವು ಕ್ರಿಸ್ತನ ಬಾಧೆಗಳಲ್ಲಿ ಹೇಗೆ ಪಾಲು ಹೊಂದುವುದು ಮತ್ತು ಈ ಒಂದು ಬಾಧೆಗಳನ್ನು ಜಯಿಸುವುದು ಹೇಗೆ? Our suffering must end with victory. But how should we battle the devil? That is the question. ನಮ್ಮ ಬಾಧೆಗಳು ಏನಂತಂದ್ರೆ ನಾವು ಕಡೆಯದಾಗಿ ನಾವು ಜಯವನ್ನು ಹೊಂದಬೇಕಾಗಿದೆ ಮತ್ತು ಈ ಹೋರಾಟವನ್ನು ಹೇಗೆ ನಾವು ಜಯಿಸಬಹುದಾಗಿದೆ? Because many believers, even as they suffer, even as they remain faithful to Christ, they are not victorious. That is the problem. ಅನೇಕ ಜನರು ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆ, ಆದರೆ ಜಯವನ್ನು ಹೊಂದುತ್ತಿಲ್ಲ. So I will talk about a few points that will teach us how we should do battle with the devil. ನಾವು ಸೈತಾನನೊಂದಿಗೆ ಹೇಗೆ ನಾವು ಹೋರಾಟದಲ್ಲಿ ಜಯಿಸಬಹುದೆಂದು ನಾನು ಅನೇಕ ಸಂಗತಿಗಳನ್ನು ತಿಳಿಸಿಕೊಡುತ್ತೇನೆ. This battle is happening in your family. ಈ ಒಂದು ಹೋರಾಟವು ನಿಮ್ಮ ಕುಟುಂಬದಲ್ಲಿ ನಡೆಯುತ್ತಿದೆ. The battle of alcohol addictions and gambling. ಈ ಒಂದು ಮದ್ಯದ ಚಟ ಮತ್ತು ಜೂಜಿನ ಚಟ. The battle of hatred and frequent quarrels. ಇದು ಹಗೆತನ ಮತ್ತು ಕುಟುಂಬಗಳಲ್ಲಿ ಕಲಹ. The battle of sickness and the battle of poverty. ಅನಾರೋಗ್ಯದ ಹೋರಾಟ ಮತ್ತು ಬಡತನದ ಹೋರಾಟ. So let us begin. The first point. Okay, ನಾವೀಗ ಆರಂಭಿಸೋಣ. We must be led by the Spirit. We must not judge by what our eyes see or what our ears hear, but what the spirits tell us. ನಾವು ಆತ್ಮನಿಂದ ನಡೆಸಲ್ಪಡಬೇಕು. ನಮ್ಮ ಕಣ್ಣುಗಳು ನೋಡುವ ಅಥವಾ ನಮ್ಮ ಕಿವಿಗಳು ಕೇಳುವುದರಿಂದ ತೀರ್ಪು ಮಾಡದೆ, ಆದರೆ ನಮ್ಮ ಆತ್ಮ ಗ್ರಹಿಸುವುದರಿಂದ ತೀರ್ಪು ಮಾಡಬೇಕಾಗಿದೆ. We cannot judge with our own observation to say this is a good person or this is not a good person. We must judge by what the Spirit of God tells us. ನಾವು ಕೇವಲ ನೋಡುವುದರಿಂದ
ಈ ವ್ಯಕ್ತಿ ಒಳ್ಳೆಯವನು ಅಥವಾ ಕೆಟ್ಟವನೆಂಬುದಾಗಿ ನಾವು ತೀರ್ಪು ಮಾಡದೆ, ಆದರೆ ಆತ್ಮನಿಂದ ನಾವು ಗ್ರಹಿಸಿಕೊಂಡು ನಾವು ತೀರ್ಪು ಮಾಡಬೇಕಾಗಿದೆ. Number 2, ಎರಡನೇದಾಗಿ, we must trust in God's instructions, and in walking in his instructions we overcome fear. ನಾವು ದೇವರ ಮಾರ್ಗದರ್ಶನದಲ್ಲಿ ನಂಬಿಕೆ ಇಟ್ಟು ಮತ್ತು ಆ ಮಾರ್ಗದರ್ಶನದಲ್ಲಿ ನಡೆಯುವುದರ ಮೂಲಕ ನಾವು ಭಯವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. The third point, we must not be religious, but we must radiate love and truth in our lives. ಮೂರನೇ ವಿಷಯ ಅಂತಂದ್ರೆ, ನಾವು ಧಾರ್ಮಿಕರಾಗಿರಬಾರದು, ಆದರೆ ಪ್ರೀತಿ ಮತ್ತು ಸತ್ಯವನ್ನು ನಾವು ಪ್ರಕಾಶಿಸಬೇಕಾಗಿದೆ. Now we will look at the story of Jonathan. ಈಗ ನಾವು ಯೋನಾಥನನ ಕಥೆಯನ್ನು ನೋಡಿಕೊಳ್ಳೋಣ. Jonathan is the son of Saul, King Saul. ಯೋನಾಥನನು ಸೌಲನ ಮಗನಾಗಿದ್ದಾನೆ. So the background of the story is King Saul is having a battle with the Philistines. ಅರಸನಾದ ಸೌಲನು ಫಿಲಿಸ್ತೀಯರೊಂದಿಗೆ ಯುದ್ಧವನ್ನು ಹೋರಾಟ ಮಾಡ್ತಾನೆ. In one of the battles, both sides, King Saul's army and the Philistine army, they are at a standoff. They are waiting for each other to start the battle, but both sides are waiting. ಒಮ್ಮೆ ಏನಾಯ್ತು ಅಂತಂದ್ರೆ, ಫಿಲಿಸ್ತೀಯರು ಮತ್ತು ಸೌಲನ ಸೈನ್ಯದವರು, ಎರಡು ಸೈನ್ಯಗಳು ಅವರು ಯುದ್ಧವನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಅವರು ಎರಡು ಕಡೆಗಳಲ್ಲಿ ಕಾದುಕೊಂಡು ನಿಂತಿರ್ತಾರೆ. Both sides are waiting because in between the both sides there is a very dangerous terrain. ಎರಡು ಕಡೆಗಳ ಒಂದು ಸೈನ್ಯದವರು ಕಾದುಕೊಂಡು ನಿಂತಿರ್ತಾರೆ. So whoever begins the battle first, they have to cross the dangerous terrain, and that will make them in a weaker position to attack the other side. So both sides do not dare to begin the battle. ಇವರು ಎರಡು ಕಡೆಗಳವರು ಯುದ್ಧವನ್ನು ಆರಂಭಿಸಬೇಕಾದರೆ ಒಂದು ಇಕ್ಕಟ್ಟಾದ ಒಂದು ಸ್ಥಳವನ್ನು ಅವರು ದಾಟಿ ಬರಬೇಕಾಗಿತ್ತು. But Jonathan is not afraid. So even though there is danger, he trusts in God's directives to lead and guide him. ಮತ್ತು ಯೋನಾಥನನ್ನು ದೇವರ ಒಂದು ಮಾರ್ಗದರ್ಶನವನ್ನು ಹೊಂದಿಕೊಂಡು ಈ ಒಂದು ಅಪಾಯವನ್ನು ದಾಟಿ ಹೋಗ್ಲಿಕ್ಕೆ ಆತನು ಧೈರ್ಯಗೊಂಡನು. So even though Jonathan and his armor bearer is just two person, he said he would depend on God to empower him even to destroy the army of the Philistines just by two person. ಯೋನಾಥನನು ಮತ್ತು ಆತನ ಸಾಮಗ್ರಿಗಳನ್ನು ಹೊರುವ ಇಬ್ಬರು ವ್ಯಕ್ತಿಗಳು ಮಾತ್ರ ಇದ್ದರು, ಆದರೆ ಅವರು ದೇವರ ಮೇಲೆ ಆತುಕೊಂಡು ಅವರು ಧೈರ್ಯದಿಂದ ಅವರು ಮುಂದೆ ಸಾಗಿದರು. So let us read. ಒಂದು ಸಮುವೇಲ 14:1 ಮತ್ತು 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಒಂದು ದಿವಸ ಸೌಲನ ಮಗನಾದ ಯೋನಾಥನನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ, ಆಚೆ ಇರುವ ಫಿಲಿಸ್ತೀಯರ ಕಾವಲು ದಂಡಿರಿಗೆ ವಿರೋಧವಾಗಿ ಹೋಗೋಣ ಬಾ ಎಂದು ಹೇಳಿದನು. ಆದರೆ ಈ ಸಂಗತಿಯನ್ನು ತನ್ನ ತಂದೆಗೆ ತಿಳಿಸಲಿಲ್ಲ. ಸೌಲನಾದರೂ ಗಿಬೆಯ ಪ್ರಾಂತದ ಅಂತ್ಯಭಾಗವಾಗಿರುವ ಮಿಗ್ರೋನಿನಲ್ಲಿರುವ ಒಂದು ದಾಳಿಂಬ ವೃಕ್ಷದ ಅಡಿಯಲ್ಲಿ ಇಳಿಕೊಂಡಿದ್ದನು. ಅವನ ಜೊತೆಯಲ್ಲಿ ಸುಮಾರು 600 ಮಂದಿ ಸೈನಿಕರು. ಯೋನಾಥನನು ಹೋದದ್ದು ಅವರಿಗೆ ಗೊತ್ತಿರಲಿಲ್ಲ. So Saul's army, including Saul, is filled with fear because he doesn't know what the will of God is. ಸೌಲನು ಮತ್ತು ಅವನ ಸೈನಿಕರು ಒಂದು ಕಡೆಯಲ್ಲಿದ್ದರು, ಆದರೆ ಅವರಿಗೆ ದೇವರ ಚಿತ್ತ ಏನೆಂಬುದಾಗಿ ಗೊತ್ತಿರಲಿಲ್ಲ. And I can safely say that Saul is not a son of God because he is filled with fear. ಸೌಲನು
ಭಯದಿಂದ ತುಂಬಿರೋದ್ರಿಂದ ಆತನು ನಿಜವಾಗಿ ನೋಡುದಾದ್ರೆ ದೇವರ ಮಗನಾಗಿರ್ಲಿಲ್ಲ. So therefore, when we are faced with a battle, the first thing to do is we must not be filled with fear, but rather understand what the will of God is. ನಾವು ಯುದ್ಧದಲ್ಲಿ ಅಥವಾ ಹೋರಾಟದಲ್ಲಿ ಏನಂತಾರೆ ನಾವು ಭಯ ಪಡಬಾರದು, ಆದರೆ ಮೊದಲನೇದಾಗಿ ದೇವರ ಚಿತ್ತವೇನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. So Jonathan left his father's army and seek to understand what the will of God is. ಯೋನಾಥನನು ತನ್ನ ತಂದೆಯ ಸೈನ್ಯವನ್ನು ಬಿಟ್ಟು ಆತನು ದೇವರ ಚಿತ್ತ ಏನೆಂಬುದಾಗಿ ಹುಡುಕಲಿಕ್ಕೆ ಆತನು ಪ್ರಯತ್ನಿಸಿದನು. Let us read. ಮತ್ತೊಂದು ವಚನವನ್ನು ಓದಿಕೊಳ್ಳೋಣ. 1 ಸಮುವೇಲ 14:6-7. ಯೋನಾಥನನು ತನ್ನ ಆಯುಧಗಳನ್ನು ಹೊರುವವನಿಗೆ, ಸುನ್ನತಿ ಇಲ್ಲದ ಈ ಕಾವಲು ದಂಡಿನವರಿಗೆ ವಿರೋಧವಾಗಿ ಹೋಗೋಣ ಬಾ. ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವನು. ಬಹು ಜನರಿದ್ದಾலும் ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ ಎಂದು ಹೇಳಲು, ಆಯುಧಗಳನ್ನು ಹೊರುವವನು, ನಿನ್ನ ಮನಸ್ಸಿನಂತೆ ಮಾಡು, ನಿನ್ನ ಕೋರಿಕೆಯ ಹಾಗೆ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಅಂದನು. Yeah, let's read. ಮತ್ತೊಂದು ವಚನವನ್ನು ಓದಿಕೊಳ್ಳೋಣ. ವಚನ 8 ಮತ್ತು 10. ಆಗ ಯೋನಾಥನನು ಅವನಿಗೆ, ಅವರು ನಮ್ಮನ್ನು ಕಾಣುವಂತೆ ಸಮೀಪಕ್ಕೆ ಹೋಗೋಣ, ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ನಿಲ್ಲಿರಿ ಎಂದು ಅವರು ನಮಗೆ ಹೇಳಿದರೆ ಮೇಲೆ ಹತ್ತದೆ ಇದೇ ಸ್ಥಳದಲ್ಲೇ ಇರೋಣ. ಆದರೆ ಅವರು ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿರಿ ಎಂದು ನಮ್ಮನ್ನು ಕರೆದರೆ ಯೆಹೋವನು ಅವರನ್ನು ನಮ್ಮ ಕೈಗೆ ಒಪ್ಪಿಸಿದ್ದಕ್ಕೆ ಇದೇ ಗುರುತೆಂದು ತಿಳಿದು ಮೇಲೆ ಹೋಗೋಣ ಎಂದನು. So Jonathan believes that if he know the will of God and walk in it, he will be victorious. That is Jonathan's faith. ಯೋನಾಥನ ನಂಬಿಕೆ ಏನಂತಂದ್ರೆ, ಆತನು ದೇವರ ಚಿತ್ತವನ್ನು ತಿಳಿದುಕೊಂಡು ಅದರ ರೀತಿಯಲ್ಲಿ ನಡುವುದಾದ್ರೆ ಆತನು ಖಂಡಿತವಾಗಿ ಆ ಹೋರಾಟವನ್ನು ಜಯಿಸ್ತಾನೆಂಬುದಾಗಿ ನಂಬಿದ್ದನು. So he asked God for a sign. ಆತನು ದೇವರಿಗೆ ಒಂದು ಸೂಚನೆಗಾಗಿ ಕೇಳಿಕೊಂಡನು. So if the Philistines saw Jonathan and asked Jonathan to come up to them, then this is a physical sign from God to attack, and then God will be with them. ಮತ್ತು ಒಂದು ಕಾಣುವಂತ ಒಂದು ಸೂಚನೆಯನ್ನು ಯೋನಾಥನನ್ನು ದೇವರಿಂದ ಕೇಳಿಕೊಂಡನು. ಆ ಒಂದು ಸೂಚನೆ ನೆರವೇರುವುದಾದರೆ ದೇವರು ನಮಗೆ ಅವರನ್ನು ಒಪ್ಪಿಸಿಕೊಂಡಿದ್ದಾನೆ ಎಂಬುದಾಗಿ ಆತನು ನಂಬಿದನು. So it is good and it pleases God to ask God for a physical sign to confirm what his will is. ಆತನ ಚಿತ್ತವೇನೆಂಬುದಾಗಿ ತಿಳಿಯುವುದಕ್ಕಾಗಿ ಆತನು ಒಂದು ಸೂಚನೆಯನ್ನು ಬೇಡಿಕೊಂಡನು. Personally, for me, God will say that if his will, the angel will come and touch my body, and then by the touching of the angels on my body, God is telling me it is his will. ನನ್ನ ವಿಷಯದಲ್ಲಿ ನಾನು ಹೇಳುವುದೇನಂತಾರೆ, ಅನೇಕ ಸಾರಿ ನಾನು ಸೂಚನೆಗಳಿಗೆ ಎದುರು ನೋಡುವಾಗ ದೇವದೂತರು ಬಂದು ನನ್ನನ್ನು ಮುಟ್ಟುವುದಾದರೆ ಅಂತ ಸಮಯದಲ್ಲಿ ನನಗೆ ಅಂತಂದ್ರೆ ಇದು ದೇವರ ಚಿತ್ತ ಎಂಬುದಾಗಿ ನಾನು ತಿಳಿದುಕೊಳ್ಳುತ್ತೇನೆ. So I can invite you to understand the will of God by the touching of the angel. ದೇವದೂತರು ನಿಮ್ಮನ್ನು ಸ್ಪರ್ಶಿಸುವುದರ ಮೂಲಕ ನಾವು ದೇವರ ಚಿತ್ತವನ್ನು ತಿಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. Let us read. ನಾವು ಮತ್ತೊಂದು ವಚನವನ್ನು ಓದಿಕೊಳ್ಳೋಣ. 1 ಸಮುವೇಲ 14:11-12. ಇವರಿಬ್ಬರು ಫಿಲಿಷ್ಟಿಯರ ಕಾವಲು ದಂಡನವರಿಗೆ ಕಾಣಿಸಿಕೊಂಡಾಗ ಅವರು, ಇಗೋ, ಇಬ್ರಿಯರು ತಾವು ಅಡಗಿಕೊಂಡಿದ್ದ ಗುಹೆಗಳಿಂದ ಹೊರಗೆ ಬರಲಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಂಡು, ಯೋನಾಥನನಿಗೂ ಅವನ ಆಯುಧಗಳನ್ನು ಹೊರುವವನಿಗೂ, ಹತ್ತಿ ನಿಮ್ಮ ಬಳಿಗೆ ಬನ್ನಿರಿ, ನಿಮ್ಮ ಕಾರ್ಯ ತೋರಿಸುತ್ತೇವೆ ಅನ್ನಲು, ಯೋನಾಥನನು ತನ್ನ ಆಯುಧಗಳನ್ನು ಹೊರುವ ಸೈನಿಕನಿಗೆ, ನೀನು ನನ್ನ ಸಂಗಡ ಹತ್ತಿ ಬಾ, ಯೆಹೋವನು ಅವರನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿದ್ದಾನೆ ಎಂದು ಹೇಳಿದನು. Let us read.
ಮತ್ತೊಂದು ವಚನವನ್ನು ಓದಿಕೊಳ್ಳೋಣ. ವಚನ 13 ಮತ್ತು 15. ಯೋನಾಥನನು ಅವನ ಆಯುಧಗಳನ್ನು ಹೊರುವ ಸೇವಕನು ತಮ್ಮ ಕೈಕಾಲುಗಳಿಂದ ಗಟ್ಟ ಹತ್ತಿರ ಯೋನಾಥನನು ಫಿಲಿಸ್ಟಿಯರನ್ನು ನೆಲಕ್ಕುರುಳಿಸುತ್ತಾ ಹೋದನು. ಅವನ ಸೇವಕನು ಹಿಂದಿನಿಂದ ಅವರನ್ನು ಕೊಲ್ಲುತ್ತಾ ನಡೆದನು. ಅವರು ಎತ್ತುನಲ್ಲಿ ಉಳುವಷ್ಟು ಭೂಮಿಯಲ್ಲಿ ಸುಮಾರು 20 ಮಂದಿಯನ್ನು ವಧಿಸಿದನು. ಇದರಿಂದ ಪಾಳ್ಯದಲ್ಲಿದ್ದವರು ಕಾವಲುಗಾರರಾಗಿ ರಾಜ್ಯದಲ್ಲಿರುವ ಸುಲಿಗೆಗೋಸ್ಕರ ಹೊರಗೆ ಹೋಗಿದ್ದವರು ಉಳಿದ ಎಲ್ಲಾ ಜನರಿಗೂ ಭಯ ನಡಗ ಹತ್ತಿದರು. ಇದಲ್ಲದೆ ದೇವರು ಭೂಕಂಪವನ್ನುಂಟು ಮಾಡಿದ್ದರಿಂದ ಜನರಲ್ಲಿ ಮಹಾ ಭೀತಿ ಉಂಟಾಯಿತು. So from here you can see, just with Jonathan and his armor bearer, 2 persons, they climbed up across the dangerous terrain and straight away they cut down many soldiers. ಯೋನಾಥನನು ಮತ್ತು ಆತನ ಸೇವಕನು ಇಬ್ಬರು ಒಂದು ಘಟ್ಟವನ್ನು ಹತ್ತಿ ಅಲ್ಲಿದ್ದಂತ ಜನರನ್ನು ಕೊಲ್ಲಲಿಕ್ಕೆ ಸಾಧ್ಯವಾಯಿತು. And the angels are with them to start a panic in the Philistines and to create an earthquake over there. ಅವರ ಸಂಗಡ ಇದ್ದ ದೇವದೂತರು ಫಿಲಿಸ್ತೀರ ಸೈನ್ಯದಲ್ಲಿ ಅವರಿಗೆ ಕಳವಳವನ್ನುಂಟು ಮಾಡಿ ಮತ್ತು ಅಲ್ಲಿ ಭೂಕಂಪವು ಸಹ ಉಂಟಾಯಿತು. And then Saul and his army saw what happened, and then all of them being inspired by Jonathan, they actually came and joined in the battle. ಸೌಲನು ಮತ್ತು ಆತನ ಸಂಗಡಿಗರು ನಡೆದ ಸಂಗತಿಯನ್ನು ನೋಡಿ ಯೋನಾಥನನೊಂದಿಗೆ ಅವರು ಬಂದು ಯುದ್ಧದಲ್ಲಿ ಸೇರಿಕೊಂಡರು. Even those Israelites who are terrified, filled with fear, they came out of the hiding and joined in the battle. ಭಯದಿಂದ ಹಿಡಿದಿದ್ದ ಮತ್ತು ಅಡಗಿಕೊಂಡಿದ್ದ ಸೌಲನು ಮತ್ತು ಅವನ ಸೇವಕರು ಯೋನಾಥನೊಂದಿಗೆ ಯುದ್ಧಕ್ಕೆ ಸೇರಿಕೊಂಡರು. Let us read. ಮತ್ತೊಂದು ವಚನವನ್ನು ಓದಿಕೊಳ್ಳೋಣ. 1 ಸಮುವೇಲ 14:20-23. ತನ್ನ ಜೊತೆಯಲ್ಲಿರುವವರನ್ನು ಕಂಡಿಕೊಂಡು ಯುದ್ಧಕ್ಕೆ ಹೋದನು. ಅಷ್ಟರಲ್ಲಿ ಫಿಲಿಸ್ತೀರ ಸೈನ್ಯದಲ್ಲಿ ಗಲಿಬಿಲಿಯುಂಟಾಗಿ ಒಬ್ಬನನ್ನೊಬ್ಬನು ಕೊಂದು ಹಾಕುತ್ತಿದ್ದನು. ಇದಲ್ಲದೆ ಮುಂಚಿನಿಂದಲೇ ಫಿಲಿಸ್ಟಿಯರನ್ನು ಸೇರಿಕೊಂಡು ಅವರೊಡನೆ ಪಾಳ್ಯದಲ್ಲಿದ್ದ ಇಬ್ರಿಯರು ಸೌಲ ಯೋನಾಥನ ಜೊತೆಯಲ್ಲಿ ಬಂದು ಇಸ್ರಾಯೇಲರನ್ನು ಕೂಡಿಕೊಂಡರು. ಎಫ್ರಾಯಿಂ ಪರ್ವತಾಂತ್ಯದಲ್ಲಿ ಅಡಗಿಕೊಂಡಿದ್ದ ಇಸ್ರಾಯೇಲಿಗೆ ಫಿಲಿಸ್ಟಿಯರು ಓಡಿ ಹೋದರೆಂಬ ವರ್ತಮಾನವು ಮುಟ್ಟಿದಾಗ ಅವರು ಯುದ್ಧಕ್ಕೆ ಬಂದು ಅವರನ್ನು ಬೆನ್ನಟ್ಟಿದರು. ಹೀಗೆ ಯೆಹೋವನು ಆ ದಿನದಲ್ಲಿ ಇಸ್ರಾಯೇಲರಿಗೆ ಜಯವನ್ನು ಉಂಟು ಮಾಡಿದನು. ಯುದ್ಧವು ಬೇತಾವನಿಂದ ಆಚೆಯ ತನಕ ನಡೆಯಿತು. So from here we can see that Jonathan, the son of God, has no fear. He puts away fear. He listened to the voice of God and he acted. ಇಲ್ಲಿ ಯೋನಾಥನನು ದೇವರ ಒಂದು ಸ್ವರವನ್ನು ಕೇಳಿ ಅದರ ಪ್ರಕಾರ ನಡೆದನು. ಅದರಿಂದ ಅವನಲ್ಲಿ ಭಯವು ಹೊರಟು ಹೋಯಿತು. And because of Jonathan, he caused a revival in Israel where all of them share in the suffering of God and overcome the enemy. ಯೋನಾಥನನ ನಿಮಿತ್ತ ಮಿಕ್ಕ ಜನರೆಲ್ಲರೂ ಬಾಧೆಗಳನ್ನು ಅನುಭವಿಸಿ ಅವರು ವೈರಿಯನ್ನು ಜಯಿಸಲಿಕ್ಕೆ ಸಾಧ್ಯವಾಯಿತು. Now this is not the end of the story. ಈ ಕಥೆಯ ಅಂತ್ಯ ಇದಲ್ಲ. King Saul is a very religious man. ಅರಸನಾದ ಸೌಲನು ಧಾರ್ಮಿಕ ವ್ಯಕ್ತಿ ಆಗಿದ್ದನು. He is not a spiritual person but a religious person. ಆತನು ಆತ್ಮಿಕ ವ್ಯಕ್ತಿ ಆಗಿರಲಿಲ್ಲ, ಆದರೆ ಧಾರ್ಮಿಕ ವ್ಯಕ್ತಿ ಆಗಿದ್ದನು. So he said, let us all fast without eating food so that God will have favor on us and give us the ability to overcome the enemy. ಮತ್ತು ಸೌಲನು ಹೀಗೆ ಹೇಳಿದನು, ನಾವೆಲ್ಲರೂ ಊಟ ಮಾಡದೆ ಉಪವಾಸವಿರೋಣ ಮತ್ತು ದೇವರು ನಮಗೆ ವೈರಿಗಳನ್ನು ಜಯಿಸಲು ನಮಗೆ ಬಲವನ್ನು ಅನುಗ್ರಹಿಸುತ್ತಾನೆ. But from the story we can see that God is already having favor upon Israel. So
why is there a need to fast? ಮತ್ತು ಈಗಾಗಲೇ ನಾವು ನೋಡುವುದಾದರೆ ದೇವರ ಒಂದು ದಯೆಯು ಇಸ್ರಾಯೇಲ್ ಜನರ ಮೇಲೆ ಇತ್ತು. ಆದುದರಿಂದ ಇಂಥ ಒಂದು ಸಂದರ್ಭದಲ್ಲಿ ಉಪವಾಸವಿರುವ ಅಗತ್ಯವಿರಲಿಲ್ಲ. Just like some church believers, they fast and pray for many days, hoping that God will have favor on them and to answer their prayers. ಕೆಲವು ಸಭೆಗಳು ದೇವರು ತಮ್ಮ ಮೇಲೆ ದಯೆಯನ್ನು ತೋರಿಸ್ತಾನೆಂಬುದಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾರೆ. God has favor on us because of what Jesus Christ has done, and hence there is no need to fast to attract God's favor. ಈಗಾಗಲೇ ಕ್ರಿಸ್ತನು ನಮಗೆ ಮಾಡಿದ ಕಾರ್ಯವನ್ನು ನೋಡುವುದಾದ್ರೆ ಮತ್ತೆ ನಾವು ಪದೇ ಪದೇ ಉಪವಾಸವಿದ್ದು ದೇವರ ದಯೆಯನ್ನು ಹೊಂದಿಕೊಳ್ಳುವ ಅಗತ್ಯವಿರುವುದಿಲ್ಲ. Just like in the story, we can see that God has favor on Israel because of what Jonathan has done. Because of the faith of Jonathan, they do not need to fast. ಯೋನಾಥನನ್ನು ಉಪವಾಸವಿರಲಿಲ್ಲ, ಆದರೆ ಆತನು ದೇವರ ಚಿತ್ತದಂತೆ ನಡೆದದರಿಂದ ದೇವರ ದಯೆಯನ್ನು ಹೊಂದಿಕೊಂಡನು. Instead, we should understand what the will of God is and do it, to do battle right by the Spirit. ನಾವು ಆತ್ಮನನ್ನು ಹೊಂದಿಕೊಂಡು ದೇವರ ಚಿತ್ತವೇನೆಂದು ತಿಳಿದುಕೊಂಡು ನಾವು ಯುದ್ಧವನ್ನು ಮಾಡುವುದಾದ್ರೆ ನಾವು ಜಯಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. So Saul has proclaimed a fast across Israel. ಸೌಲನು ಇಸ್ರಾಯೇಲ್ ಜನರೆಲ್ಲರಿಗೂ ಉಪವಾಸವಿರಬೇಕೆಂದು ಹೇಳಿದ್ದಾನೆ. But Jonathan did not know about this proclamation by King Saul. ಅರಸನ ಈ ಒಂದು ಪ್ರಕಟಣೆಯು ಯೋನಾಥನನಿಗೆ ತಿಳಿದಿರಲಿಲ್ಲ. Please read. ಮತ್ತೊಂದು ವಚನವನ್ನು ಓದಿಕೊಳ್ಳೋಣ. 1ನೇ ಸಮುವೇಲ 14:27-28. ಯೋನಾಥನನಿಗೆ ತನ್ನ ತಂದೆಯು ಜನರಿಗೆ ಆಣೆ ಇಟ್ಟು ಹೇಳಿದ್ದು ಗೊತ್ತಿಲ್ಲದಿದ್ದವಾದ್ದರಿಂದ ಅವನು ತನ್ನ ಕೋಲನ್ನು ಜೇನು ತೊಟ್ಟಿಯಲ್ಲಿ ಚುಚ್ಚಿ ಕೈಯಿಂದ ತೆಗೆದು ತಿನ್ನಲು ಅವನ ಕಣ್ಣುಗಳು ಕಳೆಗೊಂಡವು. ಕೂಡಲೇ ಒಬ್ಬನು ಅವನಿಗೆ, ಈ ಹೊತ್ತು ಊಟ ಮಾಡುವಂತವರು ಶಾಪಗ್ರಸ್ತರಾಗುವರೆಂದು ನಿನ್ನ ತಂದೆಯು ಆಣೆ ಇಟ್ಟು ಹೇಳಿದ್ದಾನೆ ಎಂದು ತಿಳಿಸಿದನು. Please read this. ವಚನ 29 ಮತ್ತು 30. ಜನರು ಬಹಳವಾಗಿ ಬಳಲಿ ಹೋದದನ್ನು ಕಂಡು ಯೋನಾಥನನು ಆ ಮನುಷ್ಯನಿಗೆ, ನನ್ನ ತಂದೆಯು ದೇಶಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾನೆ. ನಾನು ಸ್ವಲ್ಪ ಜೇನುತುಪ್ಪವನ್ನು ತಿಂದದರಿಂದ ನನ್ನ ಕಣ್ಣುಗಳು ಹೇಗೆ ಕಳೆಗೊಂಡಿರುತ್ತವೆ. ನೋಡು, ಜನರು ತಾವು ಇಂದು ಶತ್ರುಗಳಿಂದ ಸುಲುಕೊಂಡ ಆಹಾರವನ್ನು ಯಥೇಚ್ಛವಾಗಿ ಊಟ ಮಾಡಿದ್ದರೆ ಅವರು ಇನ್ನಷ್ಟು ಬಲಗೊಳ್ಳುತ್ತಿದ್ದರು. ಫಿಲಿಸ್ತೀಯರಲ್ಲಿ ಹತವಾದವರು ಇನ್ನು ಹೆಚ್ಚು ಮಂದಿ ಇದ್ದಾರೆ ಅಂದನು. Please read this. ವಚನ 45 ಮತ್ತು 46. ದೇವರ ಸಹಾಯದಿಂದ ಈ ಹೊತ್ತು ಇಸ್ರಾಯೇಲರಿಗೆ ಜಯವನ್ನು ಉಂಟು ಮಾಡಿದ್ದರಿಂದ ಯೋನಾಥನನ್ನು ಸಾಯಬೇಕೋ ಕೂಡದು. ಯೆಹೋವನಾಣೆ, ಅವನ ತಲೆಗೂದುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಿಸಬಾರದು ಎಂದೇಳಿ ಪ್ರಾಯಶ್ಚಿತ್ತವನ್ನು ಕೊಟ್ಟು ಅವನನ್ನು ಬಿಡಿಸಿದರು. ಸೌಲನು ಆಮೇಲೆ ಫಿಲಿಸ್ಟಿಯರನ್ನು ಹಿಂದಟ್ಟದೆ ತನ್ನ ಮನೆಗೆ ಹೋದನು. ಫಿಲಿಸ್ಟಿಯರು ತಮ್ಮ ಪ್ರಾಂತಕ್ಕೆ ಹೋದರು. Yeah, so Saul wanted to kill Jonathan, but the rest of the people saw that there is no need to be religious, and then they saved Jonathan. ಇಲ್ಲಿ ಏನಾಯ್ತು ಅಂತಂದ್ರೆ, ಸೌಲನು ಯೋನಾಥನನನ್ನು ಕೊಲ್ಲಬೇಕೆಂದಿದ್ದನು, ಆದರೆ ಆ ಜನರು ಯೋನಾಥನನನ್ನು ಕೊಲ್ಲದಂತೆ ಬಿಡಿಸಿದರು. ಯಾಕಂತಂದ್ರೆ ನಾವು ಧಾರ್ಮಿಕವಾಗಿರಬೇಕಾಗಿಲ್ಲ ಎಂಬುದಾಗಿ ಹೇಳಿದರು. So there is no need to be religious, but we need to have truth and love. ನಾವು ಧಾರ್ಮಿಕರ ಆಗಿರದೆ ನಮ್ಮಲ್ಲಿ ಪ್ರೀತಿ ಮತ್ತು ಸತ್ಯತೆ ಇರಬೇಕಾಗಿದೆ. There is a family in the church who they were Buddhist, but the parents gave their life to Jesus. ಒಂದು ಕುಟುಂಬವಿದೆ, ಅವರ ಕುಟುಂಬದಲ್ಲಿ ಮಕ್ಕಳು ಎಲ್ಲರೂ ಒಳ್ಳೆಯವರಾಗಿದ್ದಾರೆ, ಆದರೆ ತಂದೆ ತಾಯಿಗಳು ಮಾತ್ರ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ. So in their house there are all kinds of idols, statues. ಅವರ ಮನೆಯಲ್ಲಿ ಎಲ್ಲ ರೀತಿಯಾದಂತಹ
ವಿಗ್ರಹಗಳಿವೆ. So they wanted to remove the idols, but the children wanted the idols to remain in the house. ಆದರೆ ಅವರು ಆ ವಿಗ್ರಹಗಳನ್ನು ತೆಗೆದು ಹಾಕಬೇಕೆಂದಿದ್ದರು, ಆದ್ರೆ ಮಕ್ಕಳು ಅದನ್ನು ತೆಗೆಯಬಾರದೆಂದು ಹೇಳುತ್ತಿದ್ದರು. So the parents came to me and asked me for advice. ಮತ್ತು ತಂದೆ ತಾಯಿಗಳು ನನ್ನ ಬಳಿಗೆ ಬಂದು ಒಂದು ಸಲಹೆಯನ್ನು ಕೇಳಿದರು. So what I told them is that the idol is nothing. The idol is nothing. What is important is truth and love in your heart. ವಿಗ್ರಹವು ಮುಖ್ಯವಲ್ಲ, ಆದರೆ ಪ್ರೀತಿ ಸತ್ಯತೆ ನಮ್ಮ ಹೃದಯದಲ್ಲಿರುವಂತದ್ದು ಅತಿ ಮುಖ್ಯವಾಗಿದೆ. So we must be sensitive to the feelings of your children, and if they want the idols to remain, let it remain. ನಿಮ್ಮ ಮಕ್ಕಳ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರು ವಿಗ್ರಹಗಳು ಇರಬೇಕೆಂಬುದಾಗಿ ಅವರು ಬಯಸಿದರೆ ಅದು ಹಾಗೆ ಉಳಿದುಕೊಳ್ಳಲು ನಾವು ಬಿಟ್ಟು ಬಿಡಬೇಕು. By letting the idols remain, you show love and compassion to your children. ವಿಗ್ರಹಗಳನ್ನು ಉಳಿದುಕೊಳ್ಳಲು ಬಿಡುವುದರ ಮೂಲಕ ನೀವು ನಿಮ್ಮ ಮಕ್ಕಳಿಗೆ ಪ್ರೀತಿ ಮತ್ತು ಕರುಣೆಯನ್ನು ನೀವು ತೋರಿಸ್ತಾ ಇದ್ದೀರಿ. And when the children see the truth and love in your heart, then they will be convinced that Jesus Christ is the Lord of all. ನಿಮ್ಮ ಹೃದಯದಲ್ಲಿ ಪ್ರೀತಿ ಮತ್ತು ಸತ್ಯ ಇರುವುದೆಂಬುದಾಗಿ ಮಕ್ಕಳು ಮನವರಿಕೆ ಹೊಂದಿದಾಗ ಅವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೆ. And there is another member, they came to me for advice. ಮತ್ತೊಂದು ವ್ಯಕ್ತಿಯು ನನ್ನ ಬಳಿಗೆ ಸಲಹೆಯನ್ನು ಹೊಂದಿಕೊಳ್ಳಲು ಬಂದರು. Because as Chinese, right now there is a festival where families and companies will set up an altar to the Chinese gods. ಈ ಒಂದು ಚೈನಾ ಜನರ ಮಧ್ಯದಲ್ಲಿ ಒಂದು ಹಬ್ಬವಿದೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಅವರು ವೇದಿಕೆಯನ್ನು ಕಟ್ಟಿಸಿ ಅವರ ದೇವರಿಗಾಗಿ ಅವರು ಯಜ್ಞಗಳನ್ನು ಅರ್ಪಿಸ್ತಾರೆ. So this believer is working in a company that is filled with devotees from the Chinese religion, and the company is asking her to come and worship with them. ಈ ವ್ಯಕ್ತಿಯು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಚೈನಿಕ ಧಾರ್ಮಿಕ ವ್ಯಕ್ತಿಗಳಿದ್ದರು ಮತ್ತು ಅವರು ಈ ಹಬ್ಬವನ್ನು ಆಚರಿಸಲು ನಮ್ಮೊಂದಿಗೆ ಸೇರಿಕೊ ಎಂಬುದಾಗಿ ಕೇಳಿಕೊಂಡರು. And this believer resisted resisted them, and she did not worship the idols together with the company. This is the right decision. ಆ ವಿಶ್ವಾಸಿಯು ಅವರೊಂದಿಗೆ ಸೇರಿಕೊಂಡು ಅವರ ಪೂಜೆಗಳಲ್ಲಿ ಅವಳು ಭಾಗಿಯಾಗಲಿಲ್ಲ. ಇದು ಒಂದು ಸರಿಯಾದ ತೀರ್ಮಾನವಾಗಿತ್ತು. This sends a strong message that I worship only Jesus, and I will not worship the Chinese gods because they are not gods. ನಾನು ಯೇಸುವನ್ನೇ ಆರಾಧಿಸುತ್ತೇನೆ ಹೊತ್ತು ಈ ಒಂದು ಚೈನಾ ದೇವರುಗಳನ್ನು ನಾನು ಆರಾಧಿಸುವುದಿಲ್ಲ ಎಂಬುದಾಗಿ, ಯಾಕಂದ್ರೆ ಅವರು ದೇವರುಗಳಲ್ಲ ಎಂಬುದಾಗಿ ಆಕೆ ಹೇಳಿದಳು. However, she actually stayed back and helped the company clean up the place, to clean up the altar, and he actually joined in them to tidy up the whole place. ಮತ್ತು ಆಕೆ ಅವರೊಂದಿಗೆ ಸೇರಿಕೊಳ್ಳದೆ ಆಕೆ ಕಂಪನಿಯಲ್ಲಿ ಉಳಿದುಕೊಂಡು ಆ ಕಂಪನಿಯ ಸ್ಥಳಗಳನ್ನು ಸ್ವಚ್ಛ ಮಾಡಿದೆ, ವೇದಿಕೆಯನ್ನು ಸ್ವಚ್ಛ ಮಾಡುತ್ತಾ ಇದ್ದಳು. So this is truth and love and unity with them. ಇದು ಪ್ರೀತಿ, ಸತ್ಯತೆ ಮತ್ತು ಐಕ್ಯತೆ ಅವರೊಂದಿಗೆ ಇರುವಂತದ್ದಾಗಿದೆ. So a believer must be wise in not being religious, but to radiate truth and love of Jesus. ವಿಶ್ವಾಸಿಯು ಜ್ಞಾನವಂತರಾಗಿರಬೇಕು. ಅವರು ಪ್ರೀತಿ ಮತ್ತು ಸತ್ಯತೆಯನ್ನು ಅಲ್ಲಿ ಪ್ರಕಾಶಿಸಬೇಕಾಗಿದೆ. And a believer must be courageous and must not fear. ವಿಶ್ವಾಸಿಯು ಧೈರ್ಯವನ್ನು ಹೊಂದಿರಬೇಕು, ಭಯವನ್ನು ಅವನಲ್ಲಿ ಇರಬಾರದು. And if there are family members at home who is violent, ಕುಟುಂಬದಲ್ಲಿ ಗಲಭೆ ಮಾಡುವಂತ ವ್ಯಕ್ತಿ ಇರುವುದಾದರೆ, who is abusive,
ಅಥವಾ ಕುಡಿಯುವಂತ ವ್ಯಕ್ತಿ ಇರುವುದಾದರೆ, who is quarrelsome, ಅಥವಾ ಜಗಳ ಮಾಡುವಂತ ವ್ಯಕ್ತಿ ಇದ್ದರೆ, and then out of love, we must be courageous, and out of love, tell the member not to do it, else God will discipline us. ನಾವು ಧೈರ್ಯವನ್ನು ಹೊಂದಿಕೊಂಡು ಪ್ರೀತಿಯಿಂದ ಇಂಥ ಕಾರ್ಯಗಳನ್ನು ಮಾಡಬಾರದೆಂಬುದಾಗಿ ನಾವು ಹೇಳುವಾಗ ದೇವರು ಇವುಗಳನ್ನು ಶಿಸ್ತುಪಡಿಸುತ್ತಾನೆ. We must be courageous to speak the truth. ನಾವು ಸತ್ಯವನ್ನು ಮಾತನಾಡಲು ಧೈರ್ಯವನ್ನು ಹೊಂದಿರಬೇಕಾಗಿದೆ. And then after that, we send out the angels to battle with the spirits behind this violence. ಮತ್ತು ಈ ಕಲಹದ ಹಿಂದೆ ಇರುವಂತ ದುರಾತ್ಮಗಳೊಂದಿಗೆ ಹೋರಾಡುವುದಕ್ಕಾಗಿ ನಾವು ದೇವದೂತರನ್ನು ಕಳುಹಿಸಬಹುದಾಗಿದೆ. We send out the angels to battle with the spirits of alcoholism. ಮತ್ತು ಈ ಮದ್ಯದ ಚಟ ಇರುವಂತ ಒಂದು ಆತ್ಮಗಳನ್ನು ನಾಶಪಡಿಸಲು ನಾವು ದೇವದೂತರ ಮೂಲಕ ನಾವು ಸಹಾಯವನ್ನು ಹೊಂದಿಕೊಳ್ಳುತ್ತೇವೆ. Do not be religious by praying night and day, but rather believe that God has given you the authority to send out the angels to cut down the spirits, the evil spirits. ನಾವು ಕೇವಲ ಹಗಲು ರಾತ್ರಿ ಪ್ರಾರ್ಥನೆ ಮಾಡುತ್ತಾನೆ ಇರುವುದಷ್ಟೇ ಅಲ್ಲದೆ, ನಾವೇನಂತಂದ್ರೆ ಕಾರ್ಯಗತವಾಗಿ ನಾವು ದೇವರಾತ್ಮನ ಒಂದು ಸಹಾಯದಿಂದ ನಾವು ಈ ಒಂದು ಹೋರಾಟಗಳನ್ನು ಜಯಿಸಬಹುದಾಗಿದೆ. So when you are baptized in water, you are the Son of God, having full authority from Jesus. ನೀವು ನೀರಿನ ದೀಕ್ಷಾ ಸ್ನಾನ ಹೊಂದಿಕೊಂಡ ನಂತರ ದೇವರ ಮಕ್ಕಳಾಗಿ ನೀವು ಸಂಪೂರ್ಣ ಅಧಿಕಾರವನ್ನು ಹೊಂದಿಕೊಳ್ಳುತ್ತೀರಿ. So as a son of God, we must suffer with Jesus and to be led by the Spirit. ದೇವರ ಮಕ್ಕಳಾಗಿ ನಾವು ಕ್ರಿಸ್ತನೊಂದಿಗೆ ಬಾಧೆಗಳನ್ನು ಅನುಭವಿಸಿ ಆತ್ಮನಿಂದ ನಡೆಸಲ್ಪಡಬೇಕಾಗಿದೆ. When we must always listen to God's instruction, trust His directives, and in doing His will, we overcome fear. ನಾವು ದೇವರ ಮಾರ್ಗದರ್ಶನಗಳಿಗೆ ಕಿವಿಗೊಟ್ಟು ಆತನ ಚಿತ್ತವನ್ನು ನೆರವೇರಿಸುವುದಾದರೆ ನಾವು ಈ ಭಯವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. We must not be religious, but always radiate love and truth. ನಾವು ಕೇವಲ ಧಾರ್ಮಿಕರಾಗಿರದೆ ಪ್ರೀತಿ ಮತ್ತು ಸತ್ಯವನ್ನು ಪ್ರಕಾಶಿಸಬೇಕಾಗಿದೆ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Lord Jesus, I open my heart. ಕರ್ತನಾದ ಯೇಸುವೆ, ನನ್ನ ಹೃದಯವನ್ನು ನಾನು ತೆರೆಯುತ್ತೇನೆ. Fill me with the spirit of your Son, Jesus Christ. ಯೇಸು ಕ್ರಿಸ್ತನ ಆತ್ಮನಿಂದ ನನ್ನನ್ನು ತುಂಬಿಸು. Open my ears, open my senses, that I can hear you and see you clearly. ನನ್ನ ಹೃದಯವನ್ನು ತೆರೆ ಮತ್ತು ನನ್ನ ಕಣ್ಣುಗಳನ್ನು ತೆರೆ, ನನ್ನ ಇಂದ್ರಿಯಗಳನ್ನು ತೆರೆ, ನಾನು ನಿನ್ನನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗುವಂತೆ. Give me physical signs by the sign of the angels, so that I can hear you clearly to know what I should do. ಮತ್ತು ನಾನು ಏನು ಮಾಡಬೇಕೆಂಬುದಾಗಿ ನನಗೆ ಗುರುತುಗಳನ್ನು ಮತ್ತು ಸೂಚನೆಗಳನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. I ask for the presence of the holy angels to help me to do battle at home and the battle in the community. ನಾನು ಮನೆಯಲ್ಲೂ ಮತ್ತು ಸಮಾಜದಲ್ಲೂ ಈ ಹೋರಾಟಗಳನ್ನು ಜಯಿಸುವುದಕ್ಕಾಗಿ ನನಗೆ ದೇವದೂತರ ಮತ್ತು ಆತ್ಮನ ಒಂದು ಸಹಾಯವು ಅಗತ್ಯವಾಗಿದೆ. Strengthen me and remove from me the sorrows and discouragement. ನನ್ನಲ್ಲಿರುವಂತಹ ದುಃಖ ಮತ್ತು ನಿರಾಶೆಗಳನ್ನು ತೆಗೆದುಹಾಕಿ ನನ್ನನ್ನು ಬಲಪಡಿಸು. In Jesus' name we pray. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Amen. Amen.